ಬೇವರ್ಸಿ ನನ್ನ ಮಗ ನಮ್ಮನ್ನ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕೈ ಮುಗ್ದ ಕಾಲು ಮುಗ್ದ ದುಡ್ಡು ಹಾಕ್ತೀವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುಂದೆ 2028ಕ್ಕೆ ಬರೋ ಚುನಾವಣೆಗೆ ದುಡ್ಡು ಮಾಡಬೇಕು. ಇದೇ ಇವರು ಟಾರ್ಗೆಟ್ ಹಾಕಿರೋದು. ಎಷ್ಟು ದಿನ ಆಯ್ತು? 1 ವರ್ಷದ ಮೇಲೆ 4 ತಿಂಗಳಾಯ್ತು ಹಿಂಗೆ ಅಲಿತಾ ಇದ್ದೀವಿ ಪಾಪ. ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ. ಇಂಥ ರಾಜ್ಯ ನಾನು ನೋಡಿಲ್ಲ. ಯಾರು ಇಲ್ಲಿ ಏನು ನಕಲಿ ರೈತರಿಲ್ಲ, ಎಲ್ಲ ಒರಿಜಿನಲ್ ರೈತರುಗಳು ಇರೋದು. ಬೇರೆ ಕಡೆಯಿಂದ ಕಲ್ಲು ಹೊಡೆದವ್ರೆ, ಅದು ಹೋಗಿ ಇನ್ಸ್ಪೆಕ್ಟರ್ ಹೊಡೆದೈತೆ. ನೆಮ್ಮದಿಯಾಗೆ ಒಪ್ಪತ್ತು ಕೆಲಸ ಮಾಡ್ಕೊಂಡು ಒಪ್ಪತ್ತು ನೆಮ್ಮದಿಯಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿನ ಕೊಡಲ್ಲ. ಸೈಬರ್ ಕಳ್ಳರುಗಳು ಬೇರೆ ಆಗೋರಲ್ಲ ಸರ್, ಅಕೌಂಟಲ್ಲಿ ದುಡ್ಡು ಇಡೋಂಗಿಲ್ವಲ್ಲ. ಯಾರು ಸಿಕ್ಕಿದ್ರೆ ಅವ್ರಿಗೆ ಮಾಡೋದು, ಅವರು ಮಾಡೋದು. ಡೆಲ್ಲಿನಲ್ಲಿ ಗಾಡಿ ಸಿಗ್ದೇನೆ ಸಾಯ್ತವ್ರಲ್ಲ ಸರ್, ಆ ಥರ ಆಯ್ತಿದೆ ಸರ್ ಇಲ್ಲಿ. ಕಿತ್ಕೊಳ್ಳೋಕ್ಕೆ ಮಾಡ್ತಾರೆ, ನಾವು ಬಿಡಲ್ಲ. ಅದೇ ಸಾಯಿಸ್ಬಿಟ್ಟು ಬರ್ಬೇಕಾಗ್ತದೆ. ಕೊಟ್ಬಿಟ್ಟು ಹೋಗೋದು ಮನೆ ಬಾತ್ರೂಮ್ ಭಿಕ್ಷಾ ಬೇಡನೆ, ಮನೇಲಿ ಹೋಗಿ ಬಾತ್ರೂಮ್ ತೊಳಿಯಾನೆ. ಬಾಸು, ಬೆಂಗಳೂರು ಟ್ರಾಫಿಕ್ ಅಂತೂ ಕಷ್ಟ ಇದೆ. ಮತ್ತು ಈ ಟೆಕ್ ಪಾರ್ಕ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅಂತಲೇ ಇನ್ನೊಂದು ಟೆಕ್ ಸಿಟಿನ ಓಪನ್ ಮಾಡ್ತಾರೆ. ಬಟ್ ಇದರಿಂದ ಯಾವ ಥರ ಬೆನಿಫಿಟ್ ಸಿಗುತ್ತಾ ಅಥವಾ ಪ್ರಾಬ್ಲಮ್ ಆಗ್ಬೋದಾ ಅಂತ ತಿಳಿಯೋಣ. ಅಣ್ಣ ನಮಸ್ಕಾರ. ಏನಂದರೆ ನಿನ್ನೆ ತಾನೇ ಬಾಲಕೃಷ್ಣ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಫೈನಲ್ ನೋಟಿಸ್ ಬಂದಿದೆಯಂತೆ, ಕಾಸು ಕೊಟ್ಟು ತೊಗೊಳೋರು ತೊಗೋತವ್ರಂತೆ, ಬೇಡ ಅನ್ನೋರು ಹೋರಾಟ ಮಾಡ್ತಿದ್ದಾರಂತೆ. ಈ ಕಾಸು ಕೊಟ್ಟು ತೊಗೋತವ್ರಲ್ಲ, ಅದೆಲ್ಲ ನಿಜಾನಾ? ಕೇಸ್ ಈಗ ಯಾಕೆ ಬಿಡ್ದಿ ಟೌನ್ಶಿಪ್ ಅದ್ರ ಪಾಡ್ಗದ್ ನಡೀತಾ ಇದೆ. ಫೈನಲ್ ನೋಟಿಫಿಕೇಶನ್ ಆಗಿದೆ, ತಗೊಳ್ಳೋರು ದುಡ್ಡು ತಗೊಂತವ್ರೆ. ಯಾರಾದ್ರೂ ಬೇಡ ಅಂತಕ್ಕಂಥವ್ರು ಕಾನೂನು ಹೋರಾಟ ಮಾಡಬಹುದು. ಕಾನೂನಲ್ಲಿ ಏನು ಅವಕಾಶಗಳಿದೆ ಅದಾಗ್ತದೆ. ಬಟ್ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿ ಸಾಕಷ್ಟು ಜನ ಎಲ್ಲರೂ ಕೂಡ ಈಗ ಏನು ಅಂತ ಅಂದ್ರೆ ಈ ಭೂ ಸ್ವಾಧೀನ ಬೇಕು ಅಂತ ಅನ್ನೋರು ಕೆಲವರು ಒಂದು 10% ಅವ್ರೆ. 10%ಗೆ ಚೆಕ್ಗಳು ಕೊಟ್ಟು ಅವ್ರಿಗೆ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳಿ ಇತರೆಯವರು ಬರ್ತಾರೆ ಅನ್ನೋ ಉದ್ದೇಶಕ್ಕೆ ಬಾಲಕೃಷ್ಣ ಅವರು ಚೆಕ್ಗಳು ಕೊಟ್ಟು ತೋರಿಸಿ ಅದು ಮೀಡಿಯಾ ಮಾಡಿ ಬಿಡ್ತಾವ್ರೆ. ಅದನ್ನ ನಾವು ನಂಬಕ್ ಸಾಧ್ಯ ಇಲ್ಲ ಅಂತ ನಮ್ಮ ಭಾವನೆ. ನಾವು ಭೂ ಸ್ವಾಧೀನದ ವಿರೋಧಿಗಳು. ಭೂ ಸ್ವಾಧೀನ ಬೇಕಾಗಿಲ್ಲ. ಹಂಗಾರೆ ಯಾರು ಕೊಟ್ಟು ತಗೋತಾ ಇಲ್ಲ ಅಂತ. ಇಲ್ಲಿ 90% ಯಾರು ರೈತರು ಒಪ್ಪಿಲ್ಲ. 7 ಗ್ರಾಮಗಳು ಈಗಾಗಲೇ 6-1 ಮಾಡವ್ರೆ. 6-1 ಮಾಡಿದ್ರು ಯಾರು ಏನು ಅವರು ತೋರಿಸಿರೋ ಆಸೆಗೆ ಯಾರು ಹೋಗಿಲ್ಲ. ಹಿಂದೆ ಏನು ಸುಮಾರು 3 ತಿಂಗಳಿಂದ ಏನು ಭೂ ಸ್ವಾಧೀನಕ್ಕೆ ಬೇಕು ಅಂತ ಹೋರಾಟ ಮಾಡಿದಂಥವ್ರು, ನಮಗೆ ಟೌನ್ಶಿಪ್ ಬೇಕು ಅಂತ ಹೋರಾಟ ಮಾಡಿದಂಥ ಕೆಲವು 10% ತೊಗೊಳಕ್ಕೆ ಹೋಗಿರ್ಬೋದು. ಆದರೂ ಅದನ್ನು ನಾವು ದುಡ್ಡು ಕೊಡ್ತಾವ್ರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ನಾವು ನಂಬೋದಿಲ್ಲ. ನಮ್ದು ಬೈರ್ಮಂಗ್ಲ. ಆ ನನ್ನ ಮಗನ್ಗೆ ಓಟ್ ಹಾಕಿ ಅವನು ಅಜ್ಜಿಕೆ ಬೇವರ್ಸಿ ನನ್ನ ಮಗ ನಮ್ಮನ್ನ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕೈ ಮುಗ್ದ ಕಾಲು ಮುಗ್ದ ದುಡ್ಡು ಹಾಕ್ತೀವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುಂಡ. ಯಾರು ಇಲ್ಲಿ ಏನು ನಕಲಿ ರೈತರಿಲ್ಲ, ಎಲ್ಲ ಒರಿಜಿನಲ್ ರೈತರುಗಳು ಇರೋದು. ಆದ್ರಿಂದ ಇದನ್ನ ನಮ್ಮ ರೈತರು ತಿರಸ್ಕಾರ ಮಾಡ್ತಾರೆ. ಏನು ಬಾಲಕೃಷ್ಣ ಅವ್ರು ಹೇಳೋ ಉಡಾಪೆ ಮಾತಿರ್ಬೋದು, ನಮ್ಮ ಮುಖ್ಯಮಂತ್ರಿ ಅವ್ರು ಹೇಳೋ ಮಾತನ್ನ ಯಾರು ಇಲ್ಲಿ ನಂಬೋದಿಲ್ಲ. ನಂಬಿಕೆಗೆ ಅರ್ಹತೆ ಕಳ್ಕೊಂಬಿಟ್ಟವ್ರೆ ಅವ್ರು ಇವಾಗಲೇ. ಮತ್ತೆ ಇದರಿಂದ ಕುಮಾರಣ್ಣ ಅವರೇ ಸ್ಟ್ರೈಕ್ ಇಂದ ಅಂತ ಹೇಳ್ತಿದಾರಲ್ಲ, ಅದೆಲ್ಲ ಏನು ನಿಜಾನ ಸುಳ್ಳ? ಇಲ್ಲ ಸರ್, ಇದು ರಾಜಕೀಯ ಪ್ರೇರಿತ ಅಲ್ಲ. ಇದು ನಮ್ದು ರೈತರು ಮತ್ತೆ ಸರ್ಕಾರದ ಹೋರಾಟ. ಸರ್ಕಾರ ಮತ್ತು ರೈತರ ಹೋರಾಟ ಅಂದ್ರೆ ಈಗ ಮೊನ್ನೆ ಏನು ಪರ್ಕೆ ಚಳುವಳಿ ಆಯ್ತು. ಪರ್ಕೆ ಚಳುವಳಿ ಆದ್ಮೇಲೆ ಅವರೇ CM ಅವರೇನೇನೆ ಅಧಿಕಾರಿಗಳು ಹೊಡಿಬೇಡಿ ನನಗೆ ಹೊಡೀರಿ ಅಂತ ಹೇಳಿದ್ರು. ಇಲ್ಲಿ ಫಲವತ್ತಾಗಿರೋ ಭೂಮಿನ DK ಶಿವಕುಮಾರ್ ಅವರು ಬರಡು ಭೂಮಿ ಅಂತಾರೆ. ಒಂದು ತಿಂಗಳಿಗೆ 6 ಲಕ್ಷ ಹಾಲು ಲೀಟರ್ ಉತ್ಪತ್ತಿ ಮಾಡ್ಬೇಕಾದ್ರೆ ಬರಡು ಭೂಮಿನಲ್ಲಿ ಉತ್ಪತ್ತಿ ಆಯ್ತಿದ. ಇದೇ ನಮ್ದು ಏನು ಒಂದು ದಿನಕ್ಕೆ 22ರಿಂದ 25,000 ಲೀಟರ್ ಹಾಲು ಉತ್ಪತ್ತಿ ಆಯ್ತಿದೆ ಒಂದು ದಿನಕ್ಕೆ. 2 ಪಂಚಾಯತಿಯಿಂದ ಬರಡು ಭೂಮಿನಲ್ಲಿ ಬರಕಾಯ್ತಿದ ಸರ್. 2 ಪಂಚಾಯತಿಂದ 6.5 ಲಕ್ಷದಿಂದ 8.5 ಲಕ್ಷದವರೆಗೂ ಹಾಲು ಹೋಗ್ತದೆ. ಅದು ಒಂದು ತಿಂಗಳಿಗೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಪಂಚಾಯತಿಂದ ಇಡೀ ಬೆಂಗಳೂರಿಗೆ ಹಾಲು ಕೊಡ್ತಾ ಇದೀವಿ ಅಂತಂದ್ರೆ ನಮ್ಮ 2 ಪಂಚಾಯತಿಂದ. ರೇಷ್ಮೆ ವರ್ಷಕ್ಕೆ 35 ಕೋಟಿ ಅಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ. 35 ಕೋಟಿ ವಹಿವಾಟು ಮಾಡ್ತಾ ಇದೀವಿ ನಾವು. ರೇಷ್ಮೆ ನಾಡು. ಟೌನ್ಶಿಪ್ ಅನ್ನೋದು ಒಂದು ಏನದು ನಾಮಕಾವಸ್ಥೆಗೆ ಹೆಸರಿಟ್ಟಿರೋದು ಸರ್. ಅದು ಯಾಕೆ ಅಂತ ಹೇಳಿದ್ರೆ ಅದು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಹಿಂದೆ ಏನ್ ಮಾಡಿದ್ರು, ಬೆಂಗಳೂರು ಆಜುಬಾಜಲ್ಲಿ ಶಿವರಾಂತ್ ಕಾರಂತರ ಬಡಾವಣೆ ಇರ್ಬೋದು, ವಿಶ್ವೇಶ್ವರಯ್ಯ ಲೇಔಟ್ ಇರ್ಬೋದು, ಅರ್ಕಾವತಿ ಲೇಔಟ್, ಇವೆಲ್ಲ ಏನಂತ ಹೇಳಿದ್ರು ಅಭಿವೃದ್ಧಿ ಮಾಡೋಕೆ ಉದ್ದೇಶಕ್ಕೋಸ್ಕರ ಅಂತ ನಾನಾ ಥರದ್ದು ಹೇಳಿಕೆಗಳು ಕೊಟ್ಟರು. ಆದ್ರೆ ಅಲ್ಲೇ 10% ಅಭಿವೃದ್ಧಿ ಆಗಿಲ್ಲ. ಇಲ್ಲೂ ಏನು ಅಂತ ಅಂದ್ರೆ ಭೂಮಿ ಒಡೆಯಕ್ಕೆ ಹುನ್ನಾರ. ಟೌನ್ಶಿಪ್ ಅನ್ನೋ ಹೆಸರಿನಲ್ಲಿ ಭೂಮಿ ಹೊಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದೊಂದು ಟೈಟ್ಲ್ ಕೊಟ್ಟವ್ರೆ. ಟೌನ್ಶಿಪ್ ಅನ್ನೋದು ಒಂದು ಟೈಟ್ಲ್ ಕೊಟ್ಟವ್ರೆ ಅಷ್ಟೇ. ಇದು ಒಂದು
ಪ್ರೈವೇಟು ರಿಯಲ್ ಎಸ್ಟೇಟ್ ಏಜೆನ್ಸಿ ತರ ಸರ್ಕಾರ ಮಾಡಕ್ ಹೊರಟೈತೆ. ಇಲ್ಲೇ ಮಾಡ್ಬೇಕು ಅಂತ ಯಾಕೆ ಅವ್ರು ನಿರ್ಧಾರ ಮಾಡಿರೋದು? ಸರ್ ಇಲ್ಲಿ 3,000 ಎಕರೆ ಸರ್ಕಾರಿ ಜಾಗ ಸಿಕ್ತಿದೆ ಸರ್, ಆ ಉದ್ದೇಶಕ್ಕೋಸ್ಕರ. 3,000 ಎಕರೆ ಅಂದ್ರೆ ಕಡಿಮೆನಾ ಸರ್? 2 ಕೋಟಿ ಅಂತಾರೆ, ಈಗ ಇವರು 2.5 ಕೋಟಿ ಅಂತಾರೆ. ಇವರು ಬೇರೆಯವ್ರಿಗೆ ಮಾರ್ಬೇಕಾದ್ರೆ ಒಂದು 10 ಕೋಟಿ ಮೇಲೆ ಇಟ್ಕೊಂಡಿರ್ತಾರೆ. ಅಲ್ಲಿಗೆ ಎಷ್ಟು ಲಾಭ ಇರ್ತದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸರ್. ಸರ್ಕಾರಕ್ಕೆ ದುಡ್ಡು ಎಷ್ಟು ಹೋಯ್ತದೆ ನಮ್ಗೆ ಗೊತ್ತಿಲ್ಲ, ಪ್ರೈವೇಟ್ನಲ್ಲಿ ದುಡ್ಡು ಮಾಡಿ ಅದನ್ನ ಯಾವ ತರ ಪಾಲ್ದಾರಿಕೆ ಮಾಡ್ಕೊಂತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಇಲ್ಲಿ ಯಾರು ಕೊಡಕ್ ರೆಡಿ ಇಲ್ಲ ಈಗ. ಯಾರು ಕೊಡಲ್ಲ ಸರ್, ಹೇಳಿದ್ನಲ್ಲ ಸರ್. ಈಗ ನಮ್ಮ ಗ್ರಾಮ ಇದು, ನನ್ನ ಬೈರ್ಮಂಗ್ಲ 10% ಕೊಡ್ತೀನಿ ಅಂತ ಒಪ್ಪೋದು ಸರ್, ಉಳಿದಂತೆ 90% ಯಾರು ಕೊಡಲ್ಲ ಸರ್. ಮುಂಚೆ ಇದು ಕುಮಾರಣ್ಣನ ಐಡಿಯಾ ಇತ್ತು ಅಂತ ಹೇಳ್ತಿದ್ರಪ್ಪ ಸರ್. ಕುಮಾರಣ್ಣನ ಐಡಿಯಾ 2006ರಲ್ಲಿ ಇರ್ಬೋದು ಸರ್. ಅದು ಅವರು ಒಂದು ಪ್ರಾಯೋಗಿಕವಾಗಿ ಮಾಡಕ್ ಕೊಟ್ಟಿದ್ರು ಸರ್. ಅದು ಇದು ಹಿಂದೆ ವೈಜ್ಞಾನಿಕವಾಗಿ ಇಲ್ಲಿ ರೈತರು ಏನು ಕಷ್ಟ ಸುಖ ಎಲ್ಲದಕ್ಕೂ ಭಾಗಿಯಾಗಿದ್ರು. ಮತ್ತೆ ಇಲ್ಲಿ ಅವತ್ತು ಇಷ್ಟೊಂದು ಫಲವತ್ತಾಗಿ ನೀರಾವರಿ ಪ್ರದೇಶ ಆಗಿರ್ಲಿಲ್ಲ 20 ವರ್ಷದ ಹಿಂದೆ. ನಿಮ್ಗೆ 20 ವರ್ಷದ ಹಿಂದೆ ನೀವು ಯಾವ ಏಜಲ್ಲಿ ಇದ್ರಿ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸರ್. ಇವತ್ತು ಯಾವ ಏಜಲ್ಲಿ ಇದ್ದೀರಿ ಅದೇ ತರ ಭೂಮಿನ ಫಲವತ್ತತೆ ಮಾಡ್ಕೊಂಡು ಬಂದವ್ರೆ ಸರ್ 20 ವರ್ಷದಿಂದ ಈಚೆಗೆ. ಇವತ್ತು ಯಾರು ಕೊಡಕ್ ಇಷ್ಟಪಡಲ್ಲ. ರೋಡ್ ಇದು ಬರ್ಲಿಲ್ಲ, ಹಿಂದೆಯಿಂದ ಬಂದಿದ್ರು, ಹಿಂದೆಯಿಂದ ಬಂದು ಅಳಿತಾ ಇದ್ರು. ಹೋದ ಹೋಯ್ತು, ಏನಾಯ್ತು ಅಂದ್ರೆ ನಾವು ಬಿಡಲ್ಲ ಅಂದ್ರು, ನಾವು ಮಾಡ್ಸಲ್ಲ ಅಂದ, ಅಂಟ್ಕೊತ್ತು ಜಗಳ. ಯಾರಿಗೆ ಸಿಕ್ಕಿದ್ರೆ ಅವ್ರಿಗೆ ಹೊಡೆದು, ಅವರು ಹೊಡೆದ್ರು. ಹೆಂಗಸರುಗಳು ನಮ್ಮವರೆಲ್ಲ ಹೆಂಗಸರುಗಳು ಹಿಡಿದು ಎಳ್ದಾಡವ್ರೆ ಅವ್ರನ್ನ. ಸರಿ, ಈಗ ನಾವು ಅವ್ರು ಹೊಡಿಯಕ್ ಹೋದಾಗ ಅವ್ರು ಸುಮ್ಮನೆ ಇಲ್ಲ, ಅವರು ಹೊಡಿಯಕ್ ಬಂದ್ರು. ನೀವು ಸುಮ್ಮನೆ ಇರ್ಲಿಲ್ಲ, ನಾವು ಸುಮ್ಮನೆ ಇಲ್ಲ. ನಾವು ತಿನ್ನಕ್ ತಯಾರಿಲ್ಲ, ಕೊಡಕ್ಕೆ ತಯಾರು. ಈಗ ನಾನೊಂದು ಕೇಳಕ್ ಇಷ್ಟಪಡ್ತೀನಿ ಸರ್. ಈಗ ನಮ್ಮ ರೈತರಿಗೆ ಭೂಮಿ ಹಕ್ಕು ಅಂತ ಕೊಟ್ಟವ್ರೆ ಸರ್. ನಮ್ಮ ಭೂಮಿ ಹಕ್ಕನ್ನ ನಾವು ಯಾವ ತರ ರಕ್ಷಣೆ ಮಾಡ್ಕೊಳ್ಳೋದು? ರಕ್ಷಣೆ ಮಾಡ್ಕೊಳ್ಳೇಬೇಕು ಅಲ್ವಾ ಸರ್. ಈಗ ನಾವು ರಕ್ಷಣೆ ಮಾಡ್ಕೊಳಕ್ ಕೊಟ್ಟಾಗ ಯಾರೋ ಈಗ ಏನ್ ಮಾಡ್ತೀವಿ, ಒಂದು ಹುಲ್ ಕುಯ್ತಾ ಇರ್ತೀವಿ ಸರ್, ಯಾರೋ ಅಳತೆಗೆ ಬರ್ತಾರೆ. ಹುಲ್ ಕುಯ್ಯೋವಾಗ ಕುಡ್ಲು ಬಿಸಾಕ್ಬಿಡಕ್ಕಾಯ್ತು, ಯಾರೋ ಅಳತೆಗೆ ಬಂದವ್ರೆ ಅಂತ. ಅಕಸ್ಮಾತ್ ನಾವೇನೋ ವ್ಯವಸಾಯಕ್ಕೆ ಬಳಸ್ತಿರೋ ಅಂತ ಉಪಕರಣ ಇಟ್ಕೊಂಡಿದ್ದಾಗ ಒಡೆಯಕ್ಕೆ ಬಂದ್ರು ಅಂತ ಹೇಳಿದ್ರೆ ಎಷ್ಟು ನಿಜ ಅಂತ ಹೇಳಕ್ಕಾಯ್ತಿದೆ ಅದನ್ನ? ಸುಳ್ಳು ಅಲ್ವಾ ಸರ್, ಸುಳ್ಳಲ್ವಾ ಸರ್. ಈಗ ಅವತ್ತು ಪರಕೆಯಲ್ಲಿ ಏನು ಒಡೆಯಕ್ಕೆ ಯಾರು ಹೋಗಿರ್ಲಿಲ್ಲ, ಪರಕೆ ಚಳವಳಿ ಇಟ್ಕೊಂಡಿದ್ವಿ. ಇವ್ರೇನ್ ಮಾಡಿದ್ರು, ಸರ್ವೆಗೆ ಬಂದಿದ್ದು ಇದೇ ರೋಡಲ್ಲಿ ಹೋಯ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಈ ರೋಡಲ್ಲಿ ಯಾರು ಹೋಗಿಲ್ಲ, ಹಿಂದೆಗಡೆ ರೋಡಿಂದ ಹೋದ್ರು. ಸುಮಾರು ಒಂದು 50-60 ಜನ ಪೊಲೀಸ್ನವರು ಮತ್ತೆ ಎಲ್ಲ ಹೋದ್ರಲ್ಲ. ನಾವೇನ್ ಮಾಡಿದ್ರು ನೋಡೋಣ ಅಂತ ಹೋಗಿದ್ದು. ಹಂಗೆ ಹಿಡ್ಕೊಂಡು ಹೋದ ಸರ್. ಯಾರು ಬಿಸಾಕ್ಬಿಟ್ಟೇನು, ಹೆಣ್ಮಕ್ಳು ಯಾರು ಬಿಸಾಕ್ಬಿಟ್ಟು ಹೋಗಿಲ್ಲ, ಪರಕೆ ಹಿಡ್ಕೊಂಡು ಹಂಗೆ ಹೋದ್ರು. ಹೋದಾಗ ಇಲ್ಲಿ ಪೊಲೀಸ್ನವರು ಮೈಂಡ್ ಡೈವರ್ಟ್ ಮಾಡಿ ಸರ್ವೆ ಮಾಡೋರ್ಗೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಮನ್ನು ಮರೆಮಾಚೆ. ಅವಾಗ ರೈತ ಮಹಿಳೆಯರು ಏನ್ ಮಾಡಿದ್ರು, ಯಾಕಪ್ಪ ಸರ್ವೆ ಮಾಡಕ್ ಬಂದಿದ್ದೀರಾ ಅಂತ ಕೇಳಕ್ ಕೊಟ್ಟಾಗ ಅಲ್ಲಿದ್ದಂತ ಕೆಲವು ಅಧಿಕಾರಿಗಳು ನಮ್ಮ ರೈತ ಮಹಿಳೆಯರನ್ನ ತಳ್ಳೋದು, ಅವರು ಬೇಡ ಬರಬೇಡಿ ಅಂತ ಅಡ್ಡ ಹಾಕಿದಾಗ ಅವ್ರು ತಳ್ಳೋದು ಇದೆಲ್ಲ ಮಾಡಕ್ ಕೊಟ್ಟಾಗ ಮಿತಿಮೀರಿದಾಗ ಈಗ ನಮ್ಮ ಭೂಮಿ ಹಕ್ಕು ನಾವು ಉಳಿಸ್ಕೊಬೇಕಾಗ್ತದೆ. ಅದಕ್ಕೋಸ್ಕರ ನಡೆದಿರೋಂಥ ಪ್ರಕರಣ. ಇದೇನು ಉದ್ದೇಶವಾಗಿ ಯಾರಿಗೂ ಕೊಲೆ, ಅದಕ್ಕೆ ಸರ್ 307 ಕೇಸ್ ಹಾಕವ್ರೆ ಸರ್. ಪರ್ಕೆನಲ್ಲಿ ಯಾರಾದ್ರೂ ಕೊಲೆ ಮಾಡೋಕ್ಕಾಯ್ತದ ಸರ್? ಕಿಡಿಗೇಡಿಗಳು ಕೆಲವ್ರು ಏನ್ ಮಾಡಿದ್ರು, ಯಾರು ಅವ್ರ ಕಡೆಯವ್ರೆ, ಯಾರು JMC ಮಾಡ್ಸಕ್ಕೆ ಅಂತ ಕರ್ಸಿದ್ರಲ್ಲ ಸರ್. ಈಗ ಭೂಸ್ವಾಧೀನ ಬೇಕು ಅನ್ನೋರು ಯಾರೋ ಒಂದು 10-12 ಜನ ಬಂದು ಬೇರೆ ಕಡೆಯಿಂದ ಕಲ್ಲು ಹೊಡೆದವ್ರೆ. ಅದು ಹೋಗಿ ಇನ್ಸ್ಪೆಕ್ಟರ್ ಹೊಡೆದೈತೆ ನಮ್ಮ ಮೇಲೆ. ಅಂದ್ರೆ ಭೂಸ್ವಾಧೀನದ ವಿರೋಧ ಇರೋಂಥವ್ರ ಮೇಲೆ ಕೇಸ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಕಡೆಯವರು ಮಾಡಿಸಿರೋಂಥದ್ದು ಇದು ಪ್ರಚೋದನೆ. ಒಂದಷ್ಟು ಕಮಿಷನ್ ದಂಧೆ ಮಾಡಿಕೊಂಡವನೆ ಅವ್ರ ಕಡೆಯವ್ರನ್ನ ದಳಾಳಿ ಕರೆಯೋದು ಮಾಡೋದು. ಏನಪ್ಪ ಮಾಡೋದು? ನೀನ್ ಯಾವ ನನ್ಗೆ ಕಾಂಗ್ರೆಸ್ ಕಡೆಯಿಂದ ಕರ್ಕೊಂಡ್ ಬಂದವ್ರೆ. ನನ್ ದಿನಕ್ಕೆ 500 ರೂಪಾಯಿ ಕಾಸು ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಆಮೇಲೆ ನಾಷ್ಟ ಊಟ, ಇನ್ನೇನಪ್ಪ ಬೇಕು? ದಬ್ಬಾಳಿಕೆ, ದೌರ್ಜನ್ಯ, ಹಿಟ್ಲರ್ ರಾಜ್ಯ. ಈ ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ. ಇಂಥ ರಾಜ್ಯನ ನೋಡಿಲ್ಲ, ಇಂಥ ಕೀಳ್ಮಟ್ಟದ ರಾಜಕೀಯನ ನೋಡಿಲ್ಲ. ಇವರು ಇಲ್ಲಿ ಭೂಮಿ ತಗೊಂಡು ಬೇರೆಯವ್ರಿಗೆ ಪರಬಾರೆ ಮಾಡೋದ ಏನ್ ಹೇಳ್ತಾರೆ, ಕಾರ್ಪೊರೇಟ್ ಕಂಪ್ನಿಯವ್ರಿಗೆ ಕೊಡೋದೇನೈತೆ ಸರ್? ಡೆವಲಪ್ಮೆಂಟ್ ಏನ್ ಡೆವಲಪ್ಮೆಂಟ್ ಮಾಡ್ತಾರೆ? ಹೆಸರೇ ಇಲ್ದಾಗ ಉಸಿರೇ ನಡ್ತದೆ, ಉಸಿರೇ ಆಡಲ್ವಲ್ಲ. ಈ ಪರಿಸರ, ಪ್ರಕೃತಿ ನಾಶ ಇದೆಲ್ಲ ಹೋದ್ರೆ ಡೆಲ್ಲಿನಲ್ಲಿ ಗಾಳಿ ಸಿಗ್ದೇನೆ ಸಾಯ್ತವ್ರಲ್ಲ ಸರ್. ಆ ತರ ಆಯ್ತಿದೆ ಸರ್ ಇಲ್ಲಿ. ಎಲ್ಲ ವಯಸ್ಸಾದವ್ರೆ, ಇವ್ರ ಹತ್ರ ಇರೋ ದುಡ್ಡು ಇಲ್ಲಿರೋರ ಹತ್ರ ದುಡ್ಡು ಒಬ್ರ ಹತ್ರ ಇಲ್ಲ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ಟೌನ್ಶಿಪ್ ಮಾಡ್ತೀವಿ, ಆ ಟೌನ್ಶಿಪ್ ಈ ಟೌನ್ಶಿಪ್ ಅಂತಂತಾರಲ್ಲ. ಅಲ್ಲಿರೋರೆಲ್ಲ ಇಲ್ಲೂ ತುಂಬ್ತಾ ಇದಾರೆ. ಅಲ್ಲಿ ಟ್ರಾಫಿಕ್ ಅಷ್ಟೇ ಅಲ್ಲ, ಇಲ್ಲೂ ಟ್ರಾಫಿಕ್ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ.
ಅರ್ಥ ಮಾಡ್ಕೋಬೇಕು ಸರ್ಕಾರ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಅನ್ನ ತಿನ್ನೋನೆಲ್ಲ ಬಂದ್ಬಿಟ್ಟು ಇಲ್ಲಿ ಸಪೋರ್ಟ್ ಮಾಡ್ಬೇಕು. ಇದ್ರನೇ ಜೀವನ, ಫ್ಯೂಚರು. ಅನ್ನ ಹಾಕೋನೆ ದೇವ್ರು, ಯಾರು ಇಲ್ಲ. ಸರ್ಕಾರ ಇವತ್ತು ಇರ್ತದ, ನಾಳೆ ಇನ್ನೊಂದ್ ಸರ್ಕಾರ ಇವಾಗ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ. ಇನ್ನೊಬ್ಬ ಬಂದನು, ಅಯ್ಯ ನಾವ್ ಮಾಡ್ಲಿಲ್ಲ ಸ್ವಾಮಿ, ಕಂಟಿನ್ಯೂ ಮಾಡ್ಬೇಕು ಅಷ್ಟೇ ಸ್ವಾಮಿ. ಇವ್ರು ಭೂಮಿ ಕಿತ್ಕೊಂಡ್ರೆ ರೈತರೇ ಅಲ್ಲ ಇಲ್ಲಿ, ಇವರು ದೊಡ್ಡ ಕಾಳರು. 10 ಲಕ್ಷ ತೆಂಗಿನ ಮರ ಇದೆ, 4 ಲಕ್ಷ ಅಡಿಕೆ ಮರ ಇದೆ, ಚೀಪೆ ಇದೆ, ಸಪೋಟ ಇದೆ, ಮಾವಿದೆ. ಇದನ್ನೆಲ್ಲ ಕಳಿಸ್ತು ಮಲೆನಾಡು, 2ನೇ ಮಲೆನಾಡು ಇದ್ದಂಗಿದೆ. ಇವ್ರಿಗೇನು ಕಣ್ಣು ಕಪಾಳ, ಇವರು ಮುಖ್ಯಮಂತ್ರಿಗಾಗಲಿ, ಈ ಶಾಸಕನಿಗಾಗಲಿ, ಈ ಅಧಿಕಾರಿಗಳಿಗಾಗಲಿ ಕಣ್ಣು ಕಪಾಳ ಮೂಗು ಮುಸುಡಿ ಏನು ಇಲ್ವ ಸ್ವಾಮಿ ಇದ್ರನ್ನ ನಾಶ ಮಾಡೋಕ್ಕೆ? ಇವ್ರೇನು ಮನುಷ್ಯರಲ್ಲ, ಒಂಥರ ಘೋರ ಹುಲಿಗಳು. ಆ ಗೋಮಾತೆ ಒಂದು ಹೇಳ್ತಾರೆ, ಗೋವಿನ ಕತೆ ಕೇಳಿರ್ಬೋದು ನೀವು, ಧರಣಿ ಮಂಡನ ಮಧ್ಯದೊಳಗೆ. ಆ ಗೋಮಾತೆ ಹಿಡ್ಕೊಂಡೋದಾಗ 1 ನಿಮಿಷ ಮೊಲೆ ಕೊಟ್ಟು, ಜಾಸ್ತಿ ಹೇಳೋದು ಬೇಡ, ಅಕ್ಕ ತಂಗಿ ನೀನು, ನಿನ್ನ ಕೊಂದು ನಾನೇನು ಪಡುವೇನೋ ಅಂದ್ಬಿಟ್ಟು ಅಲ್ಲಿಂದ ಬೆಟ್ಟದಿಂದ ಕೆಳಕ್ಕೆ ಬಿಡ್ತದೆ ಅಂತ ವ್ಯಾಘ್ರ. ಅಷ್ಟು ಹೃದಯ ಇದ್ದಿದ್ದು ಪಾಪ ಗೋಮಾತೆನ ಹಂಗೆ ಬಿಟ್ಬಿಡ್ತದೆ, ತಿನ್ನಲ್ಲ. ಇವರೆಲ್ಲ 24 ಹಳ್ಳಿ 20,000 ಈ ಗ್ರಾಮೀಣ ರೈತರ ಮಕ್ಕಳನ್ನ ತಿಂತಾವ್ರಲ್ಲ ಸ್ವಾಮಿ. ಇವ್ರಿಗೇನು ಹೇಳ್ಬೇಕು? ಹೃದಯ ಅದ ಇವ್ರಿಗೆ? ನಿಜವಾಗ್ಲೂ ಹೃದಯ ಇಲ್ಲ. ಇವರು ಕಟುಕರು ಅಂದರೆ ದೊಡ್ಡ ಕಟುಕರು. ಇವ್ರು ಕಮಿಷನ್ ದಂಧೆ. ಇದು ರಿಯಲ್ ಎಸ್ಟೇಟ್ ಮಾಡಬೇಕಾದಾಗ ಇವರು ಹೇಳ್ಬಿಡ್ತೀನಿ, 2028ಕ್ಕೆ ಬರೋ ಚುನಾವಣೆಗೆ ಇವ್ರು ದುಡ್ಡು ಮಾಡಬೇಕು. ಇದೇ ಇವರು ಟಾರ್ಗೆಟ್ ಹಾಕಿರೋದು. ಈ ಚುನಾವಣೆಯಲ್ಲಿ ದುಡ್ಡು ಮಾಡಬೇಕು, ಇದ್ರ ನೋಡಿಬೇಕು. ರೈತರನ್ನ ಸಾಯಲಿ, ಯಾರನ್ನ ಸಾಯಲಿ, ಇವ್ರು ದುಡ್ಡು ಮಾಡಬೇಕು. ಇವು ಯಾರು ಈ ಮಣ್ಣಿಗೆ ಆಸೆ ಪಡ್ತಾರೋ ಎಲ್ಲ ಸರ್ವನಾಶ ಆಯ್ತಾರೆ. ಆಮೇಲೆ ಈ ಮಹಿಳೆಯರುಗಳು, ಮಕ್ಕಳುಗಳು, ಆ ಪರಿಸರ ನಾಶ, ಕಲ್ಪವೃಕ್ಷದ ನಾಶ ಮಾಡುವಾಗ ಇವ್ರೊಬ್ಬರು ಇರಲ್ಲ, ಎಲ್ಲ ನಾಶ ಆಗೋಯ್ತಾರೆ ಅಂತ ದೇವ್ರ ಮುಂದೆ ಹೇಳ್ತಾರೆ.